ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 7ನೇ ತಾರೀಕು ಆಗಸ್ಟ್ 2024 ಬುಧವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು ಶ್ರಾವಣ ಮಾಸೆ, ಶುಕ್ಲ ಪಕ್ಷದ ತೃತೀಯ ತಿಥಿ, ಪೂರ್ವ ಪಾಲ್ಗುಣಿ ನಕ್ಷತ್ರ, ಪರಿಗ ಯೋಗ, ತೈತುಲ ಕರ್ಣ. ಇವತ್ತಿನ ಪಂಚಾಂಗ ಫಲ. ದುಷ್ಟ ಮುಹೂರ್ತ ಬೆಳಿಗ್ಗೆ 11:59 12 ಗಂಟೆ 50 ನಿಮಿಷದವರೆಗೂ, ಹಾಗೆಯೇ ಸಂಜೆ 5:03 ಸಂಜೆ 5:53 ಇರತಕ್ಕಂಥ ವಿಶೇಷ. ಕುಜರಾಹು ಸಂಧಿಯ ಪ್ರಭಾವ ಹೇಳ್ತಲೇ ಇದ್ದೇನೆ. ದೊಡ್ಡ ಅನಾಹುತಗಳಿಗೆ ತಯಾರಾಗಿ ಜಾಗ್ರತೆ. ಒಂದು ದೀಪ ಹಚ್ಕೊಳ್ಳಿ ಅಂತ. ಪಕ್ಕದ ಬಾಂಗ್ಲಾದೇಶದಲ್ಲಿ ನೋಡಿ, ದೇಶದ ಪ್ರಧಾನಿಯೇ ಓಡಿ ಬರೋ ಹಾಗೆ ಆಗೋಯ್ತು. ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತ ಕುಟುಂಬ, 15 ವರ್ಷ ರಾಜ್ಯಭಾರ ಮಾಡಿದಂತ ಶೇಖ್ ಹಸೀನಾ ಯಾವ ಮಟ್ಟಕ್ಕೆ ಆ ಪ್ರಧಾನಿ ನಿವಾಸಕ್ಕೆ ಮುತ್ತಿಗೆ ಹಾಕ್ತಾರೆ ಅಂದ್ರೆ, ಆಕೆ ಒಳ ಉಡುಪುಗಳು ಸಮೇತ ಏನೇನು ತಗೊಂಡು ಜನ ದುಂಬಿ ಮಾಡ್ಕೊಂಡು ಹೋಗ್ತಾರೆ. ಇನ್ನೊಂದು ಅನಾಹುತಕ್ಕೆ ಸಿದ್ಧರಾಗಿ ದೊಡ್ಡದು ತುಂಬಾ ನೋಡಿ. ಇರಾನ್ ಯಾವ ಸಮಯದಲ್ಲಾದರೂ ಇಸ್ರೇಲ್ ಮೇಲೆ ಯುದ್ಧ ಡಿಕ್ಲೇರ್ ಮಾಡಿಬಿಡುತ್ತೆ. ನಾ ಹೇಳಿದ್ದೆ, ಅವರು ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ, ಯುದ್ಧಕ್ಕೆ ನಿಂತ್ಕೋತಾರೆ ಅಂತ. ಇವೆಲ್ಲ ಕುಜರಾಹು ಸಂಧಿಯ ಪ್ರಭಾವ ಮಕ್ಕಳೇ. ಅದಷ್ಟೇ ಅಲ್ಲ, ಅಮೇರಿಕದ ಆರ್ಥಿಕ ಸ್ಥಿತಿ, ಚೈನಾದ ಆರ್ಥಿಕ ಸ್ಥಿತಿ ಉತ್ತಮವಾಗಿಲ್ಲ, ಮುಚ್ಚಿಟ್ಟಿದ್ದಾರೆ. ದೊಡ್ಡದೊಂದು ಸೂಚನೆ ಕೊಡುತ್ತೆ ಅಂತ ಇತ್ತೀಚೆಗಿನ ವರದಿಗಳು. ಈ ಒಂದು ಸೋಮವಾರ ನಡೆದಂತ ಬ್ಲಡ್ ಬಾತ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿ ಬಿಟ್ಟಿದೆ. ಕಡಿಮೆ ಅಂದರೂ 15-20 ಲಕ್ಷ ಕೋಟಿ. ಬರೀ ನಮ್ಮ ದೇಶದ ಒಂದರಲ್ಲಿ ಸಂಪತ್ತು ಕರಗಿಲ್ಲ ಮಕ್ಕಳೇ. ಬೇರೆ ಬೇರೆ ದೇಶಗಳ ಸ್ಟಾಕ್ ಮಾರ್ಕೆಟ್, ಜಪಾನ್ನ ಸ್ಟಾಕ್ ಮಾರ್ಕೆಟ್ ಅಲ್ಲೋಲ ಕಲ್ಲೋಲ ಆಗಿದೆ. ಇವತ್ತು ದೇಶದಲ್ಲಿರೋ ಸಾಲವನ್ನ ತಗೊಂಡ್ರೆ ಜಪಾನ್ ನಂಬರ್ 1 ಅಂತ ಹೇಳ್ತೇವೆ. ನಂಬ್ತೀರಾ? ಜಪಾನ್ ದೇಶದ ಸಾಲ ಎಷ್ಟಿದೆ ಅಂತ? ಅವರ ಆದಾಯ ಎಷ್ಟಿದೆ ಗೊತ್ತಾ? 100 ರೂಪಾಯಿ. ಸಾಲ ಎಷ್ಟಿದೆ ಗೊತ್ತಾ ದೇಶದ ಮೇಲೆ? ಸುಮಾರು 250 ರೂಪಾಯಿವರೆಗೂ ಇದೆ. ಆದಾಯ 100 ರೂಪಾಯಿ ಅಂದ್ರೆ 250 ರೂಪಾಯಿ ಸಾಲನ ಅಂದ್ರೆ 1 ಲಕ್ಷ ನಮ್ಗೆ ಆದಾಯ ಬರುತ್ತೆ ಅಂದ್ರೆ 2.5 ಲಕ್ಷ ಎಲ್ಲಿಂದ ಕಟ್ಟೋದು ಮಕ್ಕಳೇ? ಯೋಚನೆ ಮಾಡಿ. ಅಮೆರಿಕದ ಸಾಲ ಎಷ್ಟಿದೆ ಗೊತ್ತಾ? 100 ರೂಪಾಯಿ ಆದಾಯ ಇದ್ರೆ ಹೆಚ್ಚು ಕಡಿಮೆ 110 ರೂಪಾಯಿ ಸಾಲ ಇಟ್ಕೊಂಡಿದ್ದಾರೆ. ಅದೃಷ್ಟಕ್ಕೆ ನಮ್ಮ ಭಾರತ ಇನ್ನೂ ಒಂದ್ ಸ್ವಲ್ಪ ಸ್ಥಿತ್ಯಂತರ ಇದೆ. 100 ರೂಪಾಯಿ ಆದಾಯ ಅಂದ್ರೆ ನಮ್ದೊಂದು 45-46 ರೂಪಾಯಿ ಸಾಲದಲ್ಲಿದ್ದೇವೆ. ಅನಾಹುತಗಳ ಸರಮಾಲೆಗಳು ನನಗೆ ಭಯ ಬಂದ್ಬಿಟ್ಟಿದೆ. ವೃಷಭಸ್ಥ ಗುರು, ಅದನ್ನ ರಾಹು ನೋಡೋದು, ಅಲ್ಲೇ ಇರೋ ಕುಜನನ್ನ ನೋಡೋದು, ಶನಿ ಬೇರೆ ನೋಡೋದು, ಆ ಕುಜನ ಮನೆ ಕೇಂದ್ರ ಭಾಗವಾಗಿ ಕುಜನನ್ನ ನೋಡೋದು. ಏನ್ ಅನಾಹುತಗಳು ನಡೆದು ಬಿಡುತ್ತವೋ, ಸಾಮಾನ್ಯರ ಪಾಡು ಏನಾಗುತ್ತೋ ಅಂತ. ನಮ್ಮ ಸರ್ಕಾರ ಈಗ ಮಾಡ್ಬೇಕಾಗಿರೋದು ಏನ್ ಗೊತ್ತಾ? ಬಾಂಗ್ಲಾದಲ್ಲಿರೋ ಅಷ್ಟೂ ನಮ್ಮನ್ನ ಕರ್ಸ್ಕೊಬಿಡ್ಬೇಕು. ಇಸ್ರೇಲ್ ಅಲ್ಲಿರೋ ಭಾರತೀಯರನ್ನ ಕರ್ಕೊಂಡ್ ಬಂದ್ಬಿಡ್ಬೇಕು ಫಸ್ಟ್. ಇರಾನ್, ಇರಾಕ್, ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿರತಕ್ಕಂಥ ಭಾರತೀಯರು ವಾಪಸ್ ನಮ್ಮ ಭಾರತಕ್ಕೆ ಬಂದ್ಬಿಡಿ ಮಕ್ಕಳೇ. ಕುಜರಾಹು ಸಂಧಿ, ಮಧ್ಯಪ್ರಾಚ್ಯ, ಬೆಂಕಿ ಉಗುಳುವ ಊರುಗಳು. ಅದು ಈ ಪೆಟ್ರೋಲ್ದಂತೂ ಒಂದು ದೊಡ್ಡ ಲಾಕಪ್ಪೇ ಆಗ್ಬಿಡುತ್ತೆ. ಪೆಟ್ರೋಲ್ ಒಂದು ಲಾಕ್ ಆಯ್ತು, ಎಲ್ಲಾ ಲಾಕ್ ಆಯ್ತು. ನೆನ್ಪಿಟ್ಕೊಳ್ಳಿ, ನಮ್ಮ ಭಾರತೀಯ ಕರೆನ್ಸಿ ಕೂಡ ಯಾವತ್ತೂ ಇಲ್ಲದಂತಹ ಕೆಳಮಟ್ಟಕ್ಕೆ ವ್ಯಾಲ್ಯೂಯೇಷನ್ಗೆ ಜಾರಿದೆ.
ಇವೆಲ್ಲ ನಿಮಗೆ ಅರ್ಥವಾಗದ ಭಾವಗಳು. ನಮಗ್ ಗೊತ್ತು ಜ್ಯೋತಿಷ್ಯದ ಪರಿಧಿ ಇದು, ಎಲ್ಲಿಗೋಗಿ ಆ ಬಸ್ ಸ್ಟ್ಯಾಂಡ್ ನಿಲ್ಸುತ್ತೆ, ನಮ್ಮನ್ನ ಇಳಿಸುತ್ತೆ, ಇಳಿಸೋ ಅಷ್ಟರಲ್ಲಿ ಏನೇನು ಒಳ್ಳೇದಾಗುತ್ತೆ ಕೆಟ್ಟದಾಗುತ್ತೆ ಅನ್ನತಕ್ಕಂಥದ್ರ ಪ್ರಭಾವ. ಇವೆಲ್ಲ ಮುನ್ಸೂಚನೆಗಳನ್ನ ತೋರಿಸ್ತಿರೋದು. ಇದು 3ನೇ ಮಹಾಯುದ್ಧಕ್ಕೆ ನಾಂದಿ ಎಲ್ಲಾಗ್ಬಿಡುತ್ತೋ ಅನ್ನತಕ್ಕಂಥದ್ದು. ಇವರು ಸುಮ್ಮನಿರುವುದಿಲ್ಲ. ತಲೆತಲೆಮಾರುಗಳಿಂದಲೂ ಅವರ ರಕ್ತದಲ್ಲೇ ಬಂದಿರತಕ್ಕಂಥದ್ದು ಯುದ್ಧ ಪ್ರಭಾವದ ಉದ್ರೇಕ ಸ್ವಭಾವದವರು ಅಂತ ಒಂದು 2 ತಿಂಗಳ ಹಿಂದ್ಗಡೆನೆ ಹೇಳಿದೆ. ಖುಜುರಾಹೋ ಸಂಧಿ, ಗುರು ಬೇರೆ ಮೂವ್ಮೆಂಟ್ ಆಗ್ತಿರುವಾಗ, ಶನಿ ವಕ್ರ ಆಗ್ತಿರುವಾಗ ಇದನ್ನ ಹೇಳಿದ್ದೆ. ಯಾರಿಗಾದರೂ ಮಕ್ಕಳೇ, ಎಲ್ಲೋ ನಡೀತಿದೆ, ನಮಗಾಗೋದೇನು ಇಲ್ಲ ಅಂತ ಅನ್ಕೋಬೇಡಿ. ನಮ್ಮ ಸರ್ಕಾರಗಳು, ಸರ್ಕಾರ ನಡೆಸ್ತಿರುವ ಅಧಿಕಾರಿಗಳು ಇದನ್ನ ತುಂಬಾ ಮುಂಜಾಗರೂಕತೆಯಿಂದ ಯೋಚಿಸಿ ಇದಕ್ಕೊಂದು ಪ್ರೊಟೆಕ್ಷನ್ ಕವರು, ಇನ್ನೊಂದು ಸಿದ್ಧತೆ ಮಾಡ್ಕೊಂಡಿಲ್ಲ, ಪ್ಯಾರಲಲ್ ಆಗಿ ನಮ್ಮ ಆರ್ಥಿಕತೆಗೆ, ನಮ್ಮ ಒಂದು ಮಧ್ಯಮ ವರ್ಗಕ್ಕೆ ನೇರ ಹೊಡೆತ ಬೀಳುತ್ತದೆ. ಅರ್ಧಾಷ್ಟಮ ಶನಿ ಬೇರೆ ನಡೀತಿರ್ತಕ್ಕಂಥದ್ದು. ನಮ್ಮ ದೊರೆಗೂ ನಮ್ಮ ರಾಜ್ಯದ ದೊರೆಗೂ ಇಬ್ಬರಿಗೂ ಸಂಕಷ್ಟವೇ ಅಲ್ಲಿರತಕ್ಕಂಥದ್ದು. ಇನ್ನೇನು ಅನಾಹುತ ಆಗುತ್ತೋ ಈ ವರಮಹಾಲಕ್ಷ್ಮಿ ಹಬ್ಬದಷ್ಟರಲ್ಲಿ ಅನ್ನೋ ಒಂದು ಆತಂಕ. ಜಾಗ್ರತೆ ಜಾಗ್ರತೆ. ಸದಾ ಒಂದು ದೀಪ ಅಂತ ಹೇಳ್ತಿದ್ದೇನೆ. ಸ್ಕಂದ ಭುಜಂಗ ಸ್ತೋತ್ರ, ಲಕ್ಷ್ಮೀ ಕರಾವಲಂಬ ಸ್ತೋತ್ರ, ಲಕ್ಷ್ಮೀ ನರಸಿಂಹ ಸ್ತೋತ್ರ, ಉಗ್ರ ನರಸಿಂಹ ಸ್ತೋತ್ರ, ತಾಯಿಯ ದುರ್ಗಾ ಲಲಿತಾ ಸಹಸ್ರನಾಮ ಸ್ತೋತ್ರ, ಮಹಾಮೃತ್ಯುಂಜಯ ಜಪ, ರುದ್ರ ನಮಕಂ, ರುದ್ರ ಚಮಕಂ ಎಲ್ಲರ ಮನೆಯಲ್ಲೂ ಬೆಳಗ್ಗೆ ಹಾಕಿಬಿಡಿ. ಆ ಓಂಕಾರದ ಶಕ್ತಿ ತಟಸ್ಥ ಮಾಡಿಸ್ಲಿ, ಆ ಉಗ್ರತ್ವವನ್ನ ಸ್ವಲ್ಪ ಕಡಿಮೆ ಮಾಡಿಸ್ಲಿ. ಕಡಿಮೆ ಆಗೋಲ್ಲ, ಅವನ ಆಲೋಚನೆಯಲ್ಲಿ ಒಂದ್ ಸ್ವಲ್ಪ ಆ ಭಯ ಬಂದ್ಬಿಟ್ಟಿದೆ ಮಕ್ಕಳೇ. ನಮಗೆ ಗೊತ್ತಿದೆ, ಆಚಾರ್ಯರುಗಳ ಜೊತೆ ಗುರುಗಳ ಜೊತೆ ಚರ್ಚೆ ಮಾಡ್ತಲೇ ಇರ್ತೀನಿ. ಇದು ಏನ್ ನಡೆಯುತ್ತೆ, ಇದು ಯಾಕೆ ಹೀಗೆ ನಡೆಯುತ್ತೆ, ಪ್ರಕೃತಿಯ ವಿಕೋಪ ಎಲ್ಲೇ ದಾಟಿ ಬಿಡುತ್ತದೆ ಅನ್ನತಕ್ಕಂಥದ್ದು. ಹೌದು, ಜಾಗ್ರತೆ ಜಾಗ್ರತೆ ಇರ್ಲಿ. ಜೀವನದಲ್ಲಿ ಕಲಿತ ಪಾಠಕ್ಕಿಂತ ನಾವು ನಂಬಿದವರೇ ಕಲಿಸಿದ ಪಾಠ ಹೆಚ್ಚು. ಇದು ಕೃಷ್ಣರು ಯಾರಿಗ್ ಗೊತ್ತಾ ಹೇಳೋದು? ಅರ್ಜುನನಿಗೆ. ಯುದ್ಧ ಮುಗಿದ ಮೇಲೆ ಈ ಮೂರ್ಖರು ಎಷ್ಟಾದರೂ ಭಗವಂತ ಜೊತೆಲೇ ಇದ್ರೂ ಕೂಡ ಭಗವಂತನ ಬಗ್ಗೆ ಅವಹೇಳನ ಮಾಡುತ್ತಾರೆ. ಅವಾಗ್ಲೇ ಕೃಷ್ಣಗಾರುಡಿ ನಡೆಯೋದು. ಶ್ರೀಕೃಷ್ಣಗಾರುಡಿ ಆ ಗುರುರಾಜುಲು ನಾಯ್ಡು ಅವರ ಆ ಹರಿಕತೆಯನ್ನ ಒಮ್ಮೆ ಕೇಳಿ ನೋಡಿ ಮಕ್ಕಳೇ. ಭಗವಂತನಿಗೆ ನೋಡಿ, ಕೃಷ್ಣರು ಇವನು ಕಳ್ಳ, ಇವನು ಖುದ್ದು ಭೀಮ ಹೇಳೋದು, ನೆನ್ಪಿಟ್ಕೊಳ್ಳಿ. ಏವನು ಇನ್ನೊಂದು ಧರ್ಮರಾಯರು ಬಾಯಿಗೆ ಬೀಗ ಹಾಕೊಂಡು ಕೂತಿರ್ತಾರೆ ಮಕ್ಕಳೇ. ನಾವ್ಯಾರು ಗೊತ್ತಾ, ನಾವೇನು ಗೊತ್ತಾ, ಕೃಷ್ಣನಿಲ್ಲದೆ ಗೆಲ್ಲುತ್ತಿದ್ದೆ. ಎಷ್ಟು ನೋವು ಇರಲ್ಲ ಪರಮಾತ್ಮ. ಇಡೀ ಒಂದು ಕುರು ಸಾಮ್ರಾಜ್ಯವನ್ನೇ ಅವರ ಪಾದತಲದಲ್ಲಿ ಆ ಧರ್ಮದೇವತೆ, ಧರ್ಮಪ್ರಿಯ ಕೃಷ್ಣ, ಧರ್ಮಪ್ರಿಯ, ಯುದ್ಧಪ್ರಿಯ ಅಂತಾರೆ ಅಲ್ಲ, ಧರ್ಮಪ್ರಿಯ. ಏನಾದರೂ ತಗೊಂಡು ಹೋದ್ನ ನನ್ನ ಪರಮಾತ್ಮ ಮಕ್ಕಳೇ, ಏನಾದರೂ ಬೇಡ. ತನ್ನ ತಂದೆಯಾದಂಥ ವಾಸುದೇವರನ್ನ, ದೇವಕಿಯರನ್ನ ಸೆರೆಮನೆಯಿಂದ ಬಿಡಿಸಿ ಆ ವಂಶಕ್ಕೆ ಇದ್ದಂಥವರನ್ನೇ ಆತನಿಗೆ ಬಂದಿದ್ದರೂ ಕೂಡ ಪಟ್ಟವನ್ನ ಒಲ್ಲೆ ಅಂತ ಹೇಳಿ ಕುದ್ದರಿಸಿ ಎದ್ದು ಬಂದಂತ, ಬರಿಗೆಯಲ್ಲಿ ಎದ್ದು ಬಂದಂತ ನನ್ನ ಪರಮಾತ್ಮ, ಆ ಪರಮಾತ್ಮನಿಗೆ ಆಗ ಹೇಳ್ತಾರೆ ಕೃಷ್ಣರು, ಬಿಡು ಅರ್ಜುನ, ಬದುಕಿನಲ್ಲಿ ಕಲಿತ ಪಾಠಕ್ಕಿಂತ ನಾವು ನಂಬದವ್ರು ಕಲಿಸಿದ ಪಾಠಗಳು ತುಂಬಾ ದೊಡ್ಡದಾಗಿ ನಮ್ಮನ್ನ ಜೀವನ ಕಲಿಸ್ಕೊಡ್ತವೆ. ಎಷ್ಟು ಜನಕ್ಕೆ ಈ ತರ ಆಗಿಲ್ಲ ಮಕ್ಕಳೇ? ನೀವು ಹೇಳಿ. ನೀವು ಓದಿರುವ ವಿದ್ಯೆಗಿಂತಲೂ ನೀವು ತಿಳ್ಕೊಂಡಿದ್ದೀರಿ ಅಂತ ಏನೇ ಅಂದ್ಕೊಂಡಿರ್ಬೋದು. ನಿಮ್ಮ ಸುತ್ತ ಮುತ್ತ ಪರಿಸರ, ನಿಮ್ಮ ಹೆಂಡತಿ ರೂಪದಲ್ಲೋ, ಗಂಡನ ರೂಪದಲ್ಲೋ, ಮಕ್ಕಳ ರೂಪದಲ್ಲೋ, ಒಳ ಹುಟ್ಟಿದವರ ರೂಪದಲ್ಲೋ, ಮಿತ್ರನ ರೂಪದಲ್ಲಿ, ಬಂಧು ರೂಪದಲ್ಲಿ, ಸ್ನೇಹಿತನ ರೂಪದಲ್ಲಿ,
ಜೀವನ ಕಲಿಸಿದ ಪಾಠ ತುಂಬಾ ದೊಡ್ಡದು. ನಾನು ತುಂಬಾ ಲಕ್ಷಾಂತರ ಜಾತಕಗಳನ್ನ ನೋಡಿದ್ದೇನೆ. ಒಂದು ಜಾತಕ ನಿನ್ನ ಜೀವನದಲ್ಲಿ ನಿನ್ನ ಕಲಿಸಿರೋ ಪಾಠ ನಿನ್ನ ಎಲ್ಲಿಗೂ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ಬಿಟ್ಟು, ಒಂದೊಳ್ಳೆ ಸಂಸ್ಥೆನಲ್ಲಿ ಕೆಲಸ ಆ ಹುಡುಗನಿಗೆ, ಎಲ್ಲೋ ಒಂದು ಪುಟ್ಟು ಪ್ರೀತಿ ಗೆಳತನ, ತುಂಬಾ ಓದ್ಕೊಂಡಿದ್ದ ಮಗು ಕೆಲಸ ಇಲ್ಲ. ತನಗೆ ಗೊತ್ತಿರತಕ್ಕಂಥ ಸ್ನೇಹಿತರ ಮುಖೇನ ಆಕೆಗೆ ಒಂದೊಳ್ಳೆ ಕೆಲಸ ಕೊಡಿಸ್ತಾನೆ. ಆ ಗೆಳತನ, ಆ ಪ್ರೀತಿ, ಮಾಧುರ್ಯ ಚೆನ್ನಾಗಿತ್ತು. ಈತನ ಕೆಲಸ ಹೊರಟೋಗ್ಬಿಡುತ್ತೆ. ಹೌದಾ? ಬರ್ತಾನೆ. ಆಮೇಲೆ ನೀವು ನಂಬಲ್ಲ, ಗುರುಜಿ ನೀವು ಹೇಳ್ದಾಗ ಕೆಲಸ ಹೋಗ್ಬಿಟ್ಟಿದೆ, ತುಂಬಾ ದೊಡ್ಡ ಪಾಠಗಳು ಕಲಿತೀಯ, ಜಾಗ್ರತೆ, ಅಂತಿಂತ ನೋವು ನೋಡಲ್ಲ ಅಂತ. ನೀವು ನಂಬಲ್ಲ, ಒಂದು ದೊಡ್ಡ IT ಕಂಪನಿ, ಇನ್ನೇನು ಮಾಡೋದು ವಿಧಿ ಇಲ್ಲದೆ ಒಂದು ಕೆಲ್ಸಕ್ಕೆ ಸೇರ್ತಾನೆ. ಏನ್ ಕೆಲ್ಸಕ್ಕೆ ಗೊತ್ತಾ? ಸೆಕ್ಯೂರಿಟಿ ಕೆಲ್ಸಕ್ಕೆ. ಚೆನ್ನಾಗಿದೆ, ಓದ್ಕೋಬೇಕು, ನನ್ನ ಓದತಕ್ಕಂಥ ಕೆಲಸ ಆತನಲ್ಲ ಅಂತ ಒಂದು ಅಹಂ ಇತ್ತು. ಸರಿ, ಹೊರಗಡೆ ಬಂದ, ರಿಸೈನ್ ಮಾಡಿ ಬಂದ್ಮೇಲೆ ಗೊತ್ತಾಯ್ತು, ನನ್ ಓದು ಏನೇನು ಅಲ್ಲ, ಇನ್ನಷ್ಟು ಓದ್ಕೋಬೇಕು, ಬೇರೆ ಕೆಲಸ ಸಿಕ್ತಿಲ್ಲ. ಸರಿ, ಏನ್ ಮಾಡೋಣ ಅಂತ ಸೆಕ್ಯೂರಿಟಿ ಕೆಲಸ ಓದ್ಕೋಬೋದಲ್ವಾ ಅಂತ ರಾತ್ರಿ ಪಾಳಿನೇ ಹಾಕಿಸ್ಕೊತಾನೆ. ಅದು 1.5 ಶಿಫ್ಟು, ಡಬಲ್ ಶಿಫ್ಟ್, ಈ ತರ. ನೇನು ಓದು, ತಿನ್ನು, ಮಲಗು, ಇಷ್ಟೇ ಇರಬೇಕು ಕೆಲಸ. ಓದು, ತಿನ್ನು, ಮಲಗು. ಸೊ ಸೆಕ್ಯೂರಿಟಿ ಕೆಲಸದಲ್ಲಿ ಇನ್ನೇನು, ಬರೋರು ಚೆಕ್ ಇನ್ನು, ಚೆಕ್ಔಟ್, ಇನ್ನೊಂದು ಬರ್ಕೊಳ್ಳೋದು, ಇನ್ನೊಂದು ನೋಡ್ಕೊಳ್ಳೋದು, ಈ ತರದ್ದು IT ಕಂಪನಿ ಸೆಕ್ಯೂರಿಟಿ ಕೆಲಸ. ಆಶೆ ಗೊತ್ತರ, ಒಂದು ದಿನ ಆಕಸ್ಮಿಕವಾಗಿ ಆತನಿಗೆ ಗೊತ್ತಿಲ್ಲ, ಆತನ ಗೆಳತಿಯೇ ಎಂಟ್ರೆನ್ಸ್, ಪ್ರತಿಯೊಬ್ಬರದು ಲಾಗಿನ್ ಚೆಕಪ್, ID ಚೆಕಪ್. ಆಕೆ ಈತನನ್ನ ನೋಡಿ ಶಾಕ್ ಆಗ್ತಾಳೆ. ನೀವು ನಂಬಲ್ಲ, ಮಾತೇ ಬಿಟ್ಬಿಡ್ತಾಳೆ. ಇವನ್ಗೆ ಆಶ್ಚರ್ಯ, ನಾನೇನ್ ಕಳ್ತನ ಮಾಡಿಲ್ವಲ್ಲ, ಮೋಸ ಮಾಡಿ ಬದುಕ್ತಿಲ್ವಲ್ಲ, ಅನ್ಯಾಯ ಮಾಡಿ ಬದುಕ್ತಿಲ್ವಲ್ಲ ಅಂತ. ಫೋನ್ ತೆಗಿತಾಳೆ, ಮಾತಾಡ್ತಾಳೆ, ಐ ಆಮ್ ಬಿಸಿ, ಐ ಆಮ್ ದಿಸ್ ದ್ಯಾಟ್ ಅಂತ. ಅವತ್ತಿನಷ್ಟೊತ್ತಿಗೆ ಆಕೆಗೆ ಒಳ್ಳೆ ಸಂಬಳ. ಇನ್ನೂ ಮಾತಾಡ್ಲಿಲ್ಲ, ಆಯ್ತಾ, ಓಡ್ ಬಂದ. ಸಾಕಾಗ್ಬಿಟ್ಟಿದೆ ಗುರುಜಿ, ಸತ್ತೋಗ್ಬಿಡ್ತೀನಿ ಅಂತ ಅನ್ನಿಸ್ಬಿಟ್ಟಿದೆ, ಸಾವು ಬರಬಾರ್ದು. ಆಕೆ ಮುಂದ್ಗಡೆ ನಾನು ಸೆಕ್ಯೂರಿಟಿಯಾಗಿ ನಿಂತ್ಕೋಬಿಟ್ಟೆ. ಸೆಲ್ಯೂಟಿಗೆ ಹೊಡೆದಿದ ತಕ್ಷಣ ನನ್ನನ್ನು ಯಾವ ರೀತಿ ನೋಡಿದ್ಲು ಅಂದ್ರೆ, ನೀನ್ ಇಷ್ಟೇ ಕಣೋ ನಿನ್ನ ಯೋಗ್ಯತೆ ಅನ್ನೋ ತರ. ಕೆಲಸ ಕೊಡಿಸಿದ್ದೆ ನಾನು, ಗೊತ್ತಿರೋರ್ ಮುಖೇನ HR ಮಾತಾಡಿಸಿ. ಈಗ 3,000 ಸಂಬಳ ಬರ್ತಿರೋ ಜಾಗದಲ್ಲಿ ಆಕೆಗೆ ಒಂದು 60,000 ಸಂಬಳ ಬರ್ತದೆ. ಬ್ಯೂಟಿಫುಲ್. ವೆರಿ ಶಾರ್ಟ್ಲಿ ಹಾಗೆ ವಿದೇಶಕ್ಕೆ ಹೋಗ್ತಿದ್ದಾಳೆ. ಮತ್ತೆ ತುಂಬಾ ಬಿಕ್ಕಿ ನಾ ಹೇಳಿದೆ, ಇದಕ್ ಮೀರಿದ್ದೊಂದು ಬದುಕಿದೆ, ಬದುಕಿನ ಪಾಠ ಕಲಿಸ್ತಿದೆ. ಅವತ್ತು ಆತನಿಗೆ ಈ ಕೃಷ್ಣನ ವಿಚಾರವೇ ಇದೆ. ಆಡ್ಕೊಂಡ ಅರ್ಜುನನೇ, ಭೀಮ ಆಡ್ಕೊಂಡ, ನಕುಲ ಸಹದೇವ, ಧರ್ಮರಾಯ ಸುಮ್ಮನೆ ಕೂತಿದ್ದ. ನೀನ್ ಯಾಕೆ ಯೋಚನೆ ಮಾಡ್ತಿ? ಕೃಷ್ಣನೇ ನೀನು. ಕೃಷ್ಣ ಪುಷ್ಕರದಲ್ಲಿ ಹುಟ್ಟಿರೋ ಜಾತಕ ನಿನ್ನದು. ಯಾವ ಸಂಸ್ಥೆಯಲ್ಲಿ ಸೆಲ್ಯೂಟ ಹೊಡಿಸುವಂತ ಕೆಲಸ ಮಾಡ್ತಿದ್ಯೋ ಅದೇ ಸಂಸ್ಥೆಯಲ್ಲಿ ನೀನು ಸೆಲ್ಯೂಟ್ ಹೊಡಿಸ್ಕೋತೀಯ, ಹೋಗು. ಆ ತರದ್ದು ಅದಕ್ಕಿಂತಲೂ ದೊಡ್ಡದು ಅಂತ. ನೀವು ನಂಬಲ್ಲ, ಪ್ರಪಂಚದಲ್ಲಿ ತುಂಬಾ ದೊಡ್ಡ ಚಿಪ್, ಈ ಒಂದು ಸಂಸ್ಥೆ ಚಿಪ್ ತಯಾರಿಸ್ತಕ್ಕಂಥದ್ದು, ಈ ATM ಕಾರ್ಡ್ಸ್ಗೆ ಇನ್ನೊಂದಕ್ಕೆ. ಅಂತ ಸಂಸ್ಥೆಗೆ ಕೆಲಸಕ್ಕೆ ಇಂಟರ್ವ್ಯೂ ಹೋಗ್ತಾನೆ, ಸೆಲೆಕ್ಷನ್ ಆಗ್ತಾನೆ. ಸ್ಯಾಲ್ರಿ ಎಷ್ಟು ಗೊತ್ತಾ? ಆಕೆ 60,000 ಅಂದ್ರೆ ಈತನದು 6 ಲಕ್ಷ ಸಂಬಳ. ಓಡೋಡ್ ಬರ್ತಾನೆ ಸ್ವೀಟ್ ಹಣ್ಣು ತಗೊಂಡು, ಗುರುಜಿ ಅಂತ. ನಾ ಹೇಳಿಲ್ವ, ಕೃಷ್ಣ ಪುಷ್ಕರದಲ್ಲಿ ಹುಟ್ಟಿರೋದ್ ಕಣೋ. ಜೀವನ ಓದಿರೋದಕ್ಕಿಂತ, ಓದಿನ ಪಾಠಕ್ಕಿಂತ ನಮ್ಮ ಅನುಭವದ ಪಾಠಗಳು ದೊಡ್ಡದಾಗಿರುತ್ತೆ. ನಿನ್ನ ಕಲ್ಸುತ್ತೆ, ಬಟ್ ಅದನ್ನ ದಾಟ್ಕೊಂಡ್ ಬರ್ತೀಯ, ಸತ್ತೋಗ್ತೀನಿ ಅಂದ್ಯಲ್ಲೋ ದಡ್ಡ. ಇವತ್ ನೋಡು, ಇಡೀ ಲೋಕವೇ ನಿನ್ನಿಂದೆ ಇದೆ ಅಂತ. ಆ ಹೆಸರು, ಆ ಗತ್ತು, ಆ ತೂಕ. ಆಕೆ ಯಾವ IT ಕಂಪನಿನಲ್ಲಿ ಕೆಲಸ ಮಾಡ್ತಿದ್ಲು, ಆ ಕಂಪನಿಯ ಡೇಟಾ ಇನ್ನೊಂದಕ್ಕೆ ಈ ಕಂಪನಿಯವರೇ, ಇವರ ಕಂಪನಿಯವರೇ ಕೊಡ್ಬೇಕು. ಲೆಕ್ಕ ಹಾಕೊಳ್ಳಿ. ಜೀವನದಲ್ಲಿ ನಾನು ಮತ್ತೆ ಭೇಟಿ ಆಗ್ಬೇಕು ಗುರುಜಿ ಅವರನ್ನ ಅಂತ ನಾನು ಹೇಳಿದೆ. ಮತ್ತೆ ನೀನ್ ಭೇಟಿ ಆಗೋಲ್ಲ, ಭೇಟಿ ಆಗೋಕೆ ವ್ಯವಸ್ಥೆ ಬಂದರೂ ಕೂಡ ನೀನೇ ತಳ್ಳಿ ಬಿಡ್ತೀಯ ಅಂತ. ಯಾಕಂದ್ರೆ ಕಲಿಸಿರೋ ಪಾಠ, ಆ ಗಾಯ, ಶಿ ಲೆಫ್ಟ್ ಯು ಆರ್ ಹಿ ಲೆಫ್ಟ್ ಯು. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ತುಂಬಾ ಜನಕ್ಕೆ ಈ ತರದ ಪ್ರಶ್ನೆಗಳು ಬಂದಾಗ ಬೇಗ ಆತ್ಮಹತ್ಯೆ, ಡಿಪ್ರೆಷನ್.
ಕೆಲವು ವ್ಯಕ್ತಿಗಳು ಮಾತ್ರ ತಮ್ಮ ಬಲವೇನು ಅಂತ ಓಡ್ತಾರೆ ಯಾರಾದ್ರೂ ವೈದಿಕರ ಹತ್ರ. ನಾನು ಏನ್ ಮಾಡ್ಬೇಕು ಗೆಲ್ಲಲಿಕ್ಕೆ, ನನ್ನ ಶಕ್ತಿ ಏನು, ವೆದರ್ ಮತ್ತಷ್ಟು ಓದ್ಕೋಬೇಕಾ, ಮತ್ತಷ್ಟು ಬೇರೆ ಏನಾದ್ರೂ ತಯಾರಿ ಮಾಡ್ಕೋಬೇಕಾ, ಬೇರೆ ಯಾವ ರಂಗದಲ್ಲಿ ನನಗೆ ಶಕ್ತಿ ಇದೆ. ನಾವೇನ್ ಮಾಡ್ತೀವಿ ಗೊತ್ತು, ತುಂಬಾ ಜನ ಯಾಕೆ ಅಲ್ಲೇ ನಿಂತಿರ್ತೀವಿ, ನಮಗೆ ಸೋಲು ಯಾಕೆ, ನಮಗೆ ಕಣ್ಣೀರು ಯಾಕೆ ರಾಹು ಕೇತು ಶನಿ ನಮ್ಮನ್ನೇ ಹಿಡ್ಕೊಳ್ಳುತ್ತಲ್ಲ, ಎಲ್ಲಾರನ್ನೂ ಹಿಡ್ಕೊಂಡಿರುತ್ತೆ. ಬಟ್ ದೇ ಸರ್ಚ್ ಫಾರ್ ಆನ್ಸರ್ಸ್. ಅನುಭವಿಗಳ ಹತ್ರ ಓಡೋಗ್ತಾರೆ. ವೈದಿಕರು ಅಂದ್ರೆ ಅನುಭವಿಗಳು ಅಷ್ಟೇ. ವೈದ್ಯರ ಹತ್ರ ಓಡ್ತಾರೆ, ನಮಗ್ ನಾವೇ ಸೆಲ್ಫ್ ಟ್ಯಾಬ್ಲೆಟ್ ತಗೊಳ್ಳೋದಲ್ಲ, ಎಲ್ಲ ಅಲ್ಲೇ ಕುತ್ಕೊಳ್ಳೋದಲ್ಲ ಅಷ್ಟೇ. ಅವ್ರು ಅದ್ರಲ್ಲಿ ಫೈಂಡ್ ಔಟ್ ಮಾಡ್ತಾರೆ, ಮಕ್ಕಳೇ ಗೆಲ್ತಾರೆ. ಮೊನ್ನೆ ಕೂಡ ಒಂದು ತಾಯಿ ಜೀವ, ಹೆಸರು ಹೇಳೋಕ್ ಇಷ್ಟ ಇಲ್ಲ, ನೀವ್ ಹೇಳ್ದಾಗೆ ನೋಡಿ ಗುರುಜಿ ಸ್ವೀಟು ತಗೊಂಡಿದ್ದೇನೆ, ಜಾಗ ಬಂಗಾರ ನೋಡಿ ಗುರುಜಿ, ಒಂದು ಗುಂಡಿತ್ತು ಇವತ್ತು ನೋಡಿ ಗುರುಜಿ ಅಂತ ಪುಟ್ಟ ಮಗು. ನೀವ್ ಹೇಳಿದಷ್ಟು ನಡೆದಿದೆ. ಇನ್ನೊಂದು ನಾ ಹೇಳಿದೆ, ಪ್ರಸಾದ ನಿನಗ್ ಬೇಕು ಅಂದ್ರೆ ತಿನ್ನು, ಪಕ್ಕಕ್ಕಿಡು, ಬದುಕೋದ್ ನನ್ನ ನೋಡು ಮಗು, ಹೋಗೋ ಅಂತ ಹೇಳ್ಬಿಟ್ಟು. ತುಂಬಾ ವಿಶ್ವಾಸ. 10 ವರ್ಷದಲ್ಲಿ ಎಲ್ಲೋ ನಿಂತಂತ ನನ್ನ ಮಗು ಇವತ್ತು ಆ ಜಾಗದಲ್ಲಿ ನಿಂತಿರೋದು ನಾನು ಬರೆದು ಬಿಟ್ಟಿದ್ದೇನೆ. ಒಂದಲ್ಲ ಎರಡಲ್ಲ 4-6 ಜಾಗಗಳಿಗೆ ಒಡತಿಯಾಗಿವೆ ಅಂದ್ರೆ ಆಲ್ರೆಡಿ 2 ಜಾಗಕ್ಕಾಗಿದೆ. ಇದೇನು ಅಲ್ಲ 3 ಎಕರೆ ಇಲ್ಲ 6 ಎಕರೆ ಇಲ್ಲ 30 ಎಕರೆ, ಆ ಮಟ್ಟದ ಬದುಕೊಂದುಂಟು. ಹೋಗು, ಚಿಂತಿಸಬೇಡ. ದೈವ ಎಲ್ಲಾ ಕೊಡುತ್ತೆ, ಎಲ್ಲಾ ಸಿಗುತ್ತೆ, ನೆಮ್ಮದಿ ಇರುವುದಿಲ್ಲ. ಇದು ನಿಯಮ. ದೈವದ ಬಲವೇ ಹಾಗೆ. ಈ ವಿದ್ಯೆಯ ಸಾಕಾರ. ಇವತ್ತಿಗೂ ಆ ಹುಡುಗ ಜರ್ಮನಿಲಿದ್ದಾನೆ. ಬಂದಾಗೆಲ್ಲ ಆ ಒಂದು ಪ್ರೀತಿ ವಿಶ್ವಾಸ. ಅಪ್ಪಗೆ ನೋಡ್ಬೇಕು, ಗುರುಜಿ ಯು ಆರ್ ಮೈ ಎವ್ರಿಥಿಂಗ್. ದಟ್ ಡೇ ಐ ಲಾಸ್ಟ್ ಇಟ್. ಕಳೆದೋಗ್ಬಿಟ್ಟೆ ಅಂತ ಅನ್ಕೋಬಿಟ್ಟಿದ್ದೆ ಗುರುಜಿ. ಸೆಲ್ಯೂಟ್ ಹೊಡೆದಿದ್ದಕ್ಕೆ ಈ ಜಸ್ಟ್ ಹೌದು, ಕೆಲವೊಂದು ಸಮಯ ನಮ್ಮನ್ನಲ್ಲಿ ನಿಲ್ಸ್ಬಿಡುತ್ತೆ ಅಂತ ವಾಗ್ಲಲ್ಲಿ. ಹೊಡಿಬೇಕಾಗುತ್ತೆ, ಹೊಡಿಯೋಣ, ತೊಂದರೆ ಇಲ್ಲ. ನೀವು ಮೋಸ ಮಾಡಿ ಬದುಕಿಲ್ಲ ರೀ, ಅನ್ಯಾಯ ಮಾಡಿ ಬದುಕಿಲ್ಲ, ಯಾರ್ದೋ ತಲೆ ಕೆಡಿಸಿ ಏನೇನೋ ಮಾಡ್ಕೊಂಡು ಬದುಕ್ತಿದಾರಲ್ಲ ಇವರು. ಇವ್ರಿಗೆಲ್ಲ 15 ಸೈಟು 20 ಸೈಟು 30 ಸೈಟು ಇದೆಲ್ಲ ಸ್ಯಾಂಕ್ಷನ್ ಮಾಡ್ಕೊಂಡಿದ್ದಾರೆ. ಇವ್ರು ಎಷ್ಟೆಷ್ಟು ಮಾಡ್ಬೋದಿತ್ತು ಯೋಚನೆ ಮಾಡಿ ಸಾಮಾನ್ಯರಿಗೆ. ಇಲ್ಲ, ಇವತ್ತಿಗೂ ಕೆಲವೊಂದು ಸ್ಲಮ್ ಏರಿಯಾಗಳು ನೀವು ಬಂದ್ರೆ ಹಾಗೇ ಕಾಣಿಸುತ್ತೆ. ನಮ್ಗೊಂದು ನನ್ನ ಆಫೀಸ್ ಬರ್ಬೇಕಾದ್ರೆ ಫ್ರೆಸಟೋನ್ ಅಂತ ಒಂದು ಬರುತ್ತೆ, ಆ ಕಡೆ ಬರ್ಬೇಕಾದ್ರೆ ಸ್ಲಮ್ ಏರಿಯಾನ ನಾನು 40 ವರ್ಷದಿಂದ ನೋಡ್ತೀನಿ. ಅಲ್ಲಾಗೇ ಇದೆ. ಅವ್ರನ್ನ ಒಕ್ಕಲೆ ಬಿಸಿ, ಅವ್ರಿಗೊಂದೊಂದು ಸಣ್ಣ ಮನೆ, 1 BHK ಹೌಸಸ್ ಸರ್ಕಾರ ಯಾವತ್ತೂ ಕೊಡ್ಬೋದಿತ್ತು. ಅವ್ರು ಹಾಗೆ ಇರಬೇಕು. ವೋಟ್ ಬ್ಯಾಂಕ್ಗೆ ಒಂದ್ 2,000 3,000 ಸಾರಾಯಿ ಪ್ಯಾಕೆಟ್, ಒಂದು ಬಿರಿಯಾನಿ ಪ್ಯಾಕೆಟ್, ಬನ್ಗೆ ಅಮರ ವೋಟ್ ಬ್ಯಾಂಕ್. ತುಂಬಾ ಜನ ಹಾಗೆ ಇಟ್ಟಿದ್ದಾರೆ. ನೆನಪಿಟ್ಟುಕೊಳ್ಳಿ, ಕೆಲವು ಪಂಗಳದವ್ರನ್ನ ಹಂಗೆ ಇಟ್ಟಿದ್ದಾರೆ. ಅವ್ರು ಬರಬಾರ್ದು, ಅವ್ರು ಬಂದ್ಬಿಟ್ರೆ ನಮ್ಗೆ ವೋಟ್ ಬ್ಯಾಂಕ್ ಇಲ್ಲ ಅಂತ ನೆನಪಿಟ್ಟುಕೊಳ್ಳಿ. ನಿಮಗ್ ಗೊತ್ತೇ ಇಲ್ಲ. ಒಬ್ಬ ಬಹುದೊಡ್ಡ IPS ಆಫೀಸರ್ ಏನ್ ಹೇಳ್ತಾರೆ ಗೊತ್ತಾ, ಭಾರತದಲ್ಲಿ ಯಾರು ಅತ್ಯಂತ ಶಕ್ತಿಶಾಲಿಗಳು ಅಧಿಕಾರಿಗಳ ಅಂತ ಹೇಳ್ದಂಗೆ ಇಲ್ಲವೇ ಇಲ್ಲ. ಬಿಸ್ನೆಸ್ ಮ್ಯಾಗ್ನೆಟ್ಗಳ ಇಲ್ಲವೇ ಇಲ್ಲ ಅಂತ. ಮತ್ತಿನ್ಯಾರು ಡಾನ್ಗಳ ಇಲ್ಲವೇ ಇಲ್ಲ. ಮತ್ತಿನ್ಯಾರು ರಾಜಕಾರಣಿ ಅಂತ ಹೇಳ್ತಾರೆ. ದ ಮೋಸ್ಟ್ ಹಾನೆಸ್ಟ್ IPS ಆಫೀಸರ್ ಬಾಯಲ್ಲಿ ಬರೋ ಮಾತು. ಆತ ನೆನ್ಸಿದ್ರೆ ನಿಮ್ಮನ್ನ ಎಲ್ಲಿ ಬೇಕಾದ್ರೂ ಟ್ರಾನ್ಸ್ಫರ್ ಮಾಡಬಲ್ಲ, ಯಾರನ್ನ ಬೇಕಾದ್ರೂ ಅರೆಸ್ಟ್ ಮಾಡಿಸ್ಬಲ್ಲ, ಯಾರನ್ನ ಬೇಕಾದ್ರೂ ಏನ್ ಬೇಕಾದ್ರೂ ಮಾಡಬಲ್ಲ. ಸೊ ಅದಕ್ಕೇನೋ ಇವರೆಲ್ಲ ರಾಜಕೀಯ ಸ್ಥಾನ ಅಂತ ಗುದ್ದಾಡೋದು. ಏನ್ ಬೇಕಾದ್ರೂ ಮಾಡಬಹುದು ಅಂತ. ಏನ್ ಮಾಡೋಣ ಮಕ್ಳೇ? ಕೃಷ್ಣ ಹೇಳಿದಾನಲ್ವಾ, ನಮಗೆ ಓದಿದ ಪಾಠಕ್ಕಿಂತ ಜೀವನದ ಪಾಠ ಕಲಿಸೋದು ಹೆಚ್ಚು. ಇನ್ನಷ್ಟು ಜಾಗೃತರಾಗಿ, ಎಚ್ಚರಿಕೆ, ಬದುಕನ್ನ ಆಲೋಚಿಸಿ ಮುಂದಕ್ಕೆ ಹೆಜ್ಜೆ ಇಡಿ. ಇನ್ನೊಬ್ಬರನ್ನ ಬ್ಲೇಮ್ ಮಾಡ್ತಾ ಕೂತ್ಕೋಬೇಡಿ. ದಯಮಾಡಿ ಎಲ್ಲೋ ಆ ಥರದ ಒಂದು ಕಾಲಘಟ್ಟ ನಿಮ್ಮನ್ನಲ್ಲಿ ನಿಲ್ಸುತ್ತೆ. ಸಲ್ಯೂಟ್ ಹೊಡಿಯೋಣ ಬಿಡ್ರಿ, ಏನೂ ಮಾಡಕ್ಕಾಗೋದಿಲ್ಲ. ಇರ್ಲಿ, ನಾನು ಮೋಸ ಮಾಡಿ ಬದುಕಿಲ್ವಲ್ಲ, ಆಯ್ತು ಸರ್ ಕ್ಷಮಿಸಿ ಸರ್ ಅಂದ್ಬಿಡೋಣ. ನೆನಪಿಟ್ಕೊಳ್ಳಿ, ನ್ಯಾಯ ದೇವತೆ ಏಟಿಂದ ಬಚಾವಾದ್ರು ಧರ್ಮ ದೇವತೆ ಏಟಿಂದ ಬಚಾವು. ಧರ್ಮ ದೇವತೆ ಏಟು, ಜಗನ್ಮಾತೆ ಅದು. ನೆನಪಿಟ್ಟುಕೊಳ್ಳಿ, ಎಲ್ಲಿಗೋದರೂ ಹೇಗಿದ್ದರೂ ಹುಡುಕಿಕೊಂಡು ಬರುತ್ತೆ. ಹುಡುಕಿಕೊಂಡು. ಒಬ್ಬ ಪುಣ್ಯಾತ್ಮನಿಗೆ ಒಂದು ಕುಟುಂಬ ಮೋಸ ಮಾಡುತ್ತೆ. ಜಾತಕ ನೋಡ್ತಾ ಆ ಧರ್ಮಪತ್ನಿಗೆ ಹೇಳ್ತಾನೆ, ಅಮ್ಮ ನಿನ್ನ ಗಂಡನಿಗೊಂದು ದೊಡ್ಡ ಮೋಸ ನಡೆಯುತ್ತೆ. ಅಂತಿಂತ ಮೋಸ ಇಲ್ಲ, ಎಲ್ಲ ಕಳ್ಕೊಂಡು ರೋಡಿಗೆ ಬರ್ತಾನೆ. ಮಿತ್ರನೇ ಮೋಸ ಮಾಡ್ತಾನೆ, ಯಾರ ಮಾತು ಕೇಳೋಲ್ಲ. ನೀನ್ ಅವತ್ ನಿಂತ್ಕೋಬೇಕು, ನನ್ನ ಮಾತು ಕೇಳು ಅಂತ. ಅಖಂಡ ಕೋಟೀಶ್ವರ ಮಿತ್ರನೇ ಇಲ್ದಿದ್ದೆಲ್ಲ ಮಾಡಿ ಸೈನ್ ಮಾಡಿ
ನಡು ರೋಡಲ್ಲಿ ವಿಷ ಕುಡಿದು ಸಾಯ್ಬೇಕು ಅವ್ರು, ಮರಳಿ ಬರ್ತೀರಿ ಬದುಕು ಕಟ್ತೀರಿ ಅಂತ ಕಟ್ಟಿದ್ದಾರೆ. ಆದ್ರೆ ಧರ್ಮದೇವತೆ ನ್ಯಾಯದ ಮುಂದ್ಗಡೆ ಹೋಗ್ತಾರೆ, ಏನು ಸಿಗೋಲ್ಲ, ಗೊತ್ತಾಗ್ಬಿಡುತ್ತೆ, ಸುಮ್ಮನೆ ಆಗ್ಬಿಟ್ರು. ಧರ್ಮದೇವತೆ ಏಟು ನಿನ್ನ ಗಂಡನ ಕೊಟ್ಟ ಏಟಿಗೆ ಕಾಯ್ತಾ ಇರಮ್ಮ ನೋಡು ಹೆಂಗ್ ಕೊಡುತ್ತೆ ಅಂತ. 22 ವರ್ಷ ಅಂತ ಅನ್ಕೋತಾನೆ. ಎಸ್, ಅವ್ರ ಮಗನ್ಗೊಂದು ಆಕ್ಸಿಡೆಂಟ್ ಆಗುತ್ತೆ. ಯಾರು ಮೋಸ ಮಾಡಿದ್ನೋ ಆತ, ಅದನ್ನ ಹೆಂಡತಿ ಮಗನಿಗೆ ಒಬ್ಬನೇ ಮಗ, ಸೊಂಟ ಕೈ ಕಾಲು ತೆಗೆಯುತ್ತೆ. ಈತನಿಗೆ ವೀಲ್ ಚೇರು, ಮಗನಿಗೆ ಪೂರ್ಣ ಪ್ರಜ್ಞೆ ಇಲ್ಲ, ಅವನಿಗೇನ್ ಆಲೋಚನೆ ಇಲ್ಲ. ಇಟ್ಸ್ ಬಿನ್ ಬ್ರೈನ್ ಡೆಡ್ ಅನ್ನೋ ತರ. ಇವರೇ ಫೀಡ್ ಮಾಡ್ಬೇಕು, ಮಲ ಮೂತ್ರ ವಿಸರ್ಜನೆಗೂ ಕರ್ಕೊಂಡು ಹೋಗ್ಬೇಕು, ಕರ್ಕೊ ಬರ್ಬೇಕು. ಈತನಿಗೂ ಹೊಡೆದಿರೋ ಆಕ್ಸಿಡೆಂಟ್ಗೆ, ಆಪರೇಷನ್ಸ್ಗೆ, ಸ್ಟ್ರೋಕು, ಈ ಕೈ ಎಲ್ಲ ಜೀವಂತ ಶವ. ಗುರುಜಿ ಇದೇನಿದು ಅವತ್ತು ಹೇಳಿದ್ರಿ ನಾವು ನಂಬಲಿಲ್ಲ ಅಂತ. ನಿನ್ನ ಗಂಡನನ್ನು ಮುಟ್ಟಲು ಧರ್ಮದೇವತೆಯ ಏಟು ಆಗಿರುತ್ತೆ ತಾಯಿ ಅಂತ ಮೊನ್ನೆ ಬಂದು ಕೊಡ್ತಾರೆ. ಚೆನ್ನಾಗಿದ್ದೀವಿ ಗುರುಜಿ, ಆದ್ರೆ ನೀವ್ ಹೇಳಿದ್ದು ನೋಡ್ತಾ ಇರಿ, ಒಂದು ದಿನ ಬಂದು ಹೇಳ್ತೀನಂತ. 22-25 ವರ್ಷಗಳ ಹಿಂದ್ಗಡೆ ಹೇಳಿರೋ ಜಾತಕ ಇವತ್ ಬಂದು ಹೇಳ್ತಾರೆ. ಧರ್ಮದೇವತೆ ಏಟಲ್ವಾ ಮಕ್ಕಳೇ, ಕೊಡಲೇಬೇಕು, ವಾಪಸ್ ಕೊಡ್ಬೇಕು ಮಕ್ಕಳೇ. ನನ್ ಮಾತ್ ಕೇಳಿ, ನಾನು ಅದಕ್ಕೆ ಹೇಳ್ತಿರ್ತೇನೆ, ನಾವು ಓದಿದ ಓದು ಏನೇನು ನಮಗ್ ಕಲ್ಸಲ್ಲ, ಆದ್ರೆ ಜೀವನದ ಕೆಲವರು ಮಾತ್ರ ನಮ್ಗೆ ತುಂಬಾ ದೊಡ್ಡ ಪಾಠಗಳನ್ನ ಕಲಿಸ್ತಾರೆ. ಆಗ್ಲಿ, ಧರ್ಮದೇವತೆ ಇಲ್ವಾ, ಅಮ್ಮ ಕ್ಷಮಿಸು, ನಿನ್ನ ನಂಬ್ಕೊಂಡು ಕ್ಷಮಿಸು ಅಂತ ಹೇಳ್ಬಿಟ್ಟಿದ್ದೇನೆ, ನಿನ್ನ ನಂಬ್ಕೊಂಡು ನಾನು ಸೋತೆ ಅಂತ ತಲೆ ಬಗ್ಗಿಸ್ಬಿಟ್ಟಿದ್ದೇನೆ. ಆಯ್ತು, ಎಲ್ಲರಿಗೂ ಓಡ್ತಾರೆ ಮಕ್ಕಳೇ, ಎಲ್ಲರಿಗೂ. ಪ್ರಕೃತಿಯ ಶಕ್ತಿ. ವಯನಾಡ್ ನೋಡಿಲ್ವಾ, ಆ ಹುಚ್ಚ ಹೇಳಿರೋದು, ಶ್ರೀಮಂತರು ಇಲ್ಲ, ಬಡವರು ಇಲ್ಲ, ಕ್ರಿಶ್ಚಿಯನ್ ಇಲ್ಲ, ಹಿಂದೂ ಇಲ್ಲ, ಮುಸ್ಲಿಂ ಇಲ್ಲ, ಎಲ್ಲಾನು ಆ ಭೂತಾಯಿ ಕರ್ಕೊಂಡು ಹೋಗುತ್ತೆ, ನದಿ ತಾಯಿ ಕರ್ಕೊಂಡು ಹೋಗುತ್ತೆ ಅಂತ ಆತ ಹೇಳ್ತಾನೆ. ಆತನ ಮಾತು ಯಾರು ಕೇಳ್ದವ್ರಿಲ್ಲ. ಆ ಬೆಳಿಗ್ಗೆ ಒಬ್ಬ ಟಿವಿ ರಿಪೋರ್ಟರ್ ಹೇಳ್ತಾನೆ, ಈ ನೀರು ಬೆಳ್ಳಗ್ ಬರ್ತಿಲ್ಲ, ಕೆಂಪಗ್ ಬರ್ತಿದೆ, ಮಣ್ಣು ಎಳ್ಕೊಂಡು ಬರ್ತಿದೆ, ಬೇಗ ಆಕ್ಷನ್ ತಗೊಳ್ಳಿ ಅಂತ. 8 ಅವರಲ್ಲಿ, ಬೆಳಿಗ್ಗೆ 8-9 ಗಂಟೆಗೆ ಆ ಟಿವಿ ರಿಪೋರ್ಟರ್ ಹೇಳ್ತಾನೆ. ಅವನಿಗಿರುವ ಸಾಮಾನ್ಯ ಜ್ಞಾನ ಅಧಿಕಾರಿಗಳಿಗಿಲ್ಲ. ಇದು ಏನ್ ನಡೆಯುತ್ತೆ ಅಂತ ಇಮ್ಮಿಡಿಯೇಟ್ ಅರಸೇನಾ ಪಡೆಯೋ ಕರೆಸಿ ಆ ಜಾಗ ಇವ್ಯಾಕ್ಯುಯೇಷನ್ ಮಾಡಿಸೋದು. ಇಲ್ಲ ಮಕ್ಕಳೇ, ಇಲ್ಲ. ಜೀವನದ ಪಾಠ, ಜಾಗ್ರತೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ, ಮಾತಾಡೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಈ ಬೆರಳಿನಲ್ಲಿ ಚಕ್ರವಿದ್ದರೆ ಸದಾ ದುಡಿತವೆ. ಹೌದು, ಓಡ್ತಲೇ ಇರ್ತೀರಿ. ಕೆಲವ್ರು ಕೇಳ್ತಿರ್ತಾರೆ, ನಾನು ಸದಾ ದುಡಿತಾನೆ ಗುರುಗಳೇ, ದುಡಿತಾ ಇರುತ್ತಾ, ಕೆಲಸ ಇರುತ್ತಾ? ಖಂಡಿತ ಇರುತ್ತೆ. ಈ ಬೆರಳಲ್ಲಿ ಚಕ್ರವಿದ್ದರೆ ಅದು ಯಾವ ಬೆರಳು, ಏನು, ಎತ್ತ, ನಾಳಿನ ಸಂಚಿಕೆಗೋಸ್ಕರ ಕಾದಿರಿ. ಹೌದು, ಅದಷ್ಟೇ ಅಲ್ಲ, ಒಂದು ಸಣ್ಣ ಪ್ರಯತ್ನ. ನನ್ನ ಮೇಲಿನ ನಿಮ್ಮ ಪ್ರೀತಿಗೆ ನಾನು ತುಂಬಾ ಆಭಾರಿ. ಈ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಿಮಗೊಂದು ಸರ್ಪ್ರೈಸ್ ಕಾದಿದೆ. ಅದೇನು ಎತ್ತ ಅಂತ ಕೂಡ ನಾಳಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ. ಈಗಲೇ ಬರೆದಿಟ್ಕೊಬಿಡ್ತಾನೆ. ನಾಳೆ ಸಂಚಿಕೆಯಲ್ಲಿ ವರಮಹಾಲಕ್ಷ್ಮಿ ವಿಶೇಷ ನಿಮಗೊಂದು ನನ್ನ ಕಡೆಯಿಂದ ಒಂದು ಸಣ್ಣ ಖಂಡಿತ ಖುಷಿ ಕೊಡುತ್ತೆ ನಿಮ್ಗೆ, ಅಂತಿಂತ ಖುಷಿ ಅಲ್ಲ. ನಾಳಿನ ಸಂಚಿಕೆಗೋಸ್ಕರ ಕಾದಿ. ಅದೇನು ಅಂತ, ಎಸ್, ಖಂಡಿತ ಅದೇನು ಅಂತ ನಾಳಿನ ಸಂಚಿಕೆನಲ್ಲಿ ಹೇಳ್ತೇನೆ. ಬನ್ನಿ ಇವತ್ತಿನ ದಿನ ಭವಿಷ್ಯ ನೋಡ್ಬಿಡೋಣ. ಚಂದ್ರ ಶುಕ್ರನ್ ಸಾರದಲ್ಲಿ ಅದ್ಭುತವಾಗಿ ಸಿಂಹದಲ್ಲಿ ಕೂತಿದ್ದಾನೆ. ಅದರ ಜೊತೆಲಿ ಚಂದ್ರ ಬುಧ ವಕ್ರ,
ಆ ಶುಕ್ರ ಕೇತು ಸಾರ, ಕೇತು ಚಂದ್ರನ್ ಸಾರ, ಎಗೇನ್ ಚಂದ್ರ ಶುಕ್ರನ್ ಸಾರ. ಮೇಷರಾಶಿ ಸ್ವಲ್ಪ ಮಕ್ಕಳು, ಮನೆ, ಕುಟುಂಬ, ಸಂಗಾತಿ, ಅವರ ಆರೋಗ್ಯ, ಅವರ ಜೊತೆ ಮನಸ್ಥಿತಿ ಒಂದು ಸ್ವಲ್ಪ ಉಲ್ಪಣ ಆಗತಕ್ಕಂಥ ಒಂದು ಭಾವ. ಹೇಳದ್ನಲ್ಲ, ನಮಗೆ ಜೀವನದ ಪಾಠ, ಕಲಿತ ಪಾಠಕ್ಕಿಂತ ನಾವು ನಂಬಿದವರೇ ನಮಗೆ ಕಲಿಸೋ ಪಾಠ ಅತ್ಯದ್ಭುತವಾಗಿರುತ್ತೆ ಅಂತ. ಇವತ್ತು ಯಾಕೋ ನಿಮ್ಮ ಮನೆಯವರು, ನಿಮ್ಮ ಕುಟುಂಬದವರು, ನಿಮ್ಮ ಹತ್ತಿರದವರ ವಿಚಾರದಲ್ಲಿ ಒಂದು ನೋವಿರುತ್ತೆ. ನೀವು ಬೆಳೆಸ್ದವ್ರೆ, ನೀವು ಜೊತೆಯಲ್ಲಿದ್ದು ದಾರಿ ಊರುಗೋಲ್ ಕೊಟ್ಟವ್ರೆ. ಏನ್ ಮಾಡೋಣ ಮಕ್ಕಳೇ, ಈ ಲೋಕ ಇರೋದೇ ಹಾಗೆ. ನದಿ ದಾಟಿದ ಮೇಲೆ ಅಂಬಿಗ ಯಾರೋ, ನದಿನೂ ಯಾರೋ. ಇರ್ಲಿ, ಸದಾ ಶುಭಂ. ವೃಷಭ ರಾಶಿ. ಚಂದ್ರ ಶುಕ್ರನ್ ಸಾರದಲ್ಲಿ, ಶುಕ್ರನು ಕೇಂದ್ರದಲ್ಲಿ, ಮುತ್ತು, ಮಾಣಿಕ್ಯ, ಜ್ಯೋತಿಷ್ಯ, ಪೌರೋಹಿತ್ಯ, ಆಗಮ, ದೈವಿಕ, ಕಲಾ, ವೃತ್ತಿ, ಇದಕ್ಕೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗದಲ್ಲಿ ಇರತಕ್ಕಂಥವರಿಗೆ ಅದ್ಭುತವಾದಂತ ಪ್ರಗತಿ ಚೆನ್ನಾಗಿದೆ. ಮಿಥುನ ರಾಶಿ. ಒಡ ಹುಟ್ಟಿದವರ ಸಹಕಾರ, ಅಕ್ಕ ತಂಗಿ ಇದ್ರೆ, ಅತ್ತಿಗೆ ನಾದಿನಿ ಇದ್ರೆ ಒಳ್ಳೆ ಸಹಕಾರ ಸಿಗುತ್ತೆ. ಅವರ ಜೊತೆಯಲ್ಲಿ ಏನಾದ್ರೂ ಒಂದು ತಗೊಳ್ಳೋದು, ಕೊಡೋದು, ಮಾಡೋದು ಸಣ್ಣ ಪುಟ್ಟದಾಗಿ ಇಟ್ಕೊಳ್ಳಿ ಮಕ್ಕಳೇ. ವಿಶ್ವಾಸವಿರೋ ಕಡೆ ವ್ಯವಹಾರ ಬೇಡ. ನಾವು ಮಾಡೋದು ಅದೇ ತಪ್ಪು. ನಮ್ಮ ತಂಗಿ ಕಷ್ಟದಲ್ಲಿದ್ದಾಳೆ, ನಿಮ್ ಕೈಲಾಯ್ತು ಒಂದು 50,000 ಕೊಡಿ, ಇನ್ನೂ ಶಕ್ತಿ ಇದೆ 5 ಲಕ್ಷ ಕೊಟ್ಟು ಮರ್ತು ಬಿಡಿ. ಜೀವನದಲ್ಲಿ ಮತ್ತೆ ಏನೋ ಸಾಲದಲ್ಲಿದ್ದಾಳೆ, ಇಲ್ಲ ಇನ್ನೊಂದು ಏನೋ ವ್ಯವಹಾರ ಮಾಡಕ್ ಹೋಗ್ತಿದ್ದಾಳೆ, ಇಲ್ಲ ತಮ್ಮ, ಇಲ್ಲ ಅಣ್ಣ, ನಿಮ್ ಶಕ್ತಿಗೆ ಮೀರಿ ಯಾವುದೋ ಶೂರಿಟಿ ಹಾಕೋದು, ಸಾಲ ತಂದು ಕೊಡೋದು, ನಾಳೆ ಕೊಡ್ಲಿಕ್ಕೆ ಅವ್ನಿಗೆ ಆಗ್ಲಿಲ್ಲ, ಇಲ್ಲ ಕೊಡೋ ಮನ್ಸು ಬರ್ಲಿಲ್ಲ. ಕಲಿಯುಗ ಹಾಗೆ, ಪಾಪಿಯುಗ. ಅಲ್ಲೊಂದು ಬೆಂಕಿ, ಶಾಪ ಇಟ್ಕೊಂಡು ಬರ್ತೀರಿ. ಮಾಡೋಕ್ ಮೊದಲು ಕೇಳಲ್ಲ, ನನ್ನ ಅಣ್ಣನಿಗೆ ನಾನು ಕೊಡೋದು ಒಳ್ಳೇದಾ ಕೆಟ್ಟದ್ದ, ನಾಳೆ ನಾನು ಕೆಡ್ತೀನ, ನನಗೆ ಅದರಿಂದ ಇದೆಯಾ. ನನ್ನ ತಂಗಿಗೆ ಒಡವೆಗಳೆಲ್ಲ ಬಿಚ್ಕೊಟ್ಟಿದ್ದೀನಿ ಗುರುಜಿ, ಈಗ ನೋಡ್ದ ಅಂದ್ರೆ ನಮ್ಮ ಅಕ್ಕ ಇಟ್ಕೊಂಡಿದ್ದಾಳೆ, ಕೊಡಲ್ಲ ಅಂತಾಳೆ. 20 ಲಕ್ಷ ಆಯ್ತು 6 ವರ್ಷ. ಅದೇ 20 ಲಕ್ಷದ ಒಡವೆ 6 ವರ್ಷದ ಹಿಂದ್ಗಡೆ ಮಾರಿ ತಗೊಂಡಿದ್ದ ಅಂದ್ರೂ ಕೂಡ ಇವತ್ತು 50 ಲಕ್ಷ. ಕಡಿಮೆ ಅಂದರು. ಯೋಚನೆ ಮಾಡಿ ನೋಡಿ ಮಕ್ಕಳೇ. ಕಣ್ಣೀರು ಬರಲ್ಲಮ್ಮ ಅಂದ್ಬಿಟ್ಟೆ. ಏನ್ ಮಾಡಿದ್ರು ಬರಲ್ಲ, ಎಷ್ಟು ಸುತ್ತಾಡಿದ್ರು ಬರಲ್ಲ. ನಿಜಾನೇ ಅದು. ಏನಾದ್ರೂ ಮಾಡಿಸಿ, ನಾನೇನ್ ಮಾಡ್ಲಿ, ಇಲ್ಲವೆಂದಿದ್ದು ಇಲ್ಲ. ಉಸಿರು ಹೋದ್ಮೇಲೆ ಉಸಿರು ವಾಪಸ್ ತಂದು ಕೊಡೋದು ಕೆಲವರಿಗಿಲ್ಲ, ಕೆಲವರಿಗಿಲ್ಲ. ಒಪ್ಕೋಬೇಕು. ಜಾಗ್ರತೆ, ಜಾಗ್ರತೆ. ಗೊತ್ತಿರೋದು ಹತ್ತಿರದವರು ಬೇಡ ಮಕ್ಕಳೇ. ಕರ್ಕಾಟಕ ರಾಶಿ. ಚೆನ್ನಾಗಿದೆ. ದುಡ್ಡು, ಕಾಸು, ಓಡಾಟ, ವ್ಯವಹಾರ ಆನಂದಮಯ ಚೆನ್ನಾಗಿದೆ. ಹೂವು, ಹಣ್ಣು, ತರಕಾರಿ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ ತೊಡಗಿಸ್ಕೊಂಡಿದ್ದೀರ, ಚೆನ್ನಾಗಿದೆ. ಸಿಂಹರಾಶಿ. ಕಲಾವಿದರಿಗೆ ಚೆನ್ನಾಗಿದೆ. ಬೇಕರಿ, ಸಿಹಿ ತಿಂಡಿ, ಹೂವು, ಗಂಧಿಗೆ, ಪೂಜಾ ಸಾಮಗ್ರಿ, ಗಾರ್ಮೆಂಟ್ಸು, ತಿಂಡಿಗಳು ತಯಾರಿಸಿ ಮಾರೋದು, ಮನೆಯಲ್ಲೇ ಗೃಹೋದ್ಯೋಗಿ ಉತ್ಪನ್ನಗಳನ್ನ ತಯಾರಿಸಿ ಮಾಡೋದು, ಒಂದು ನಿಟ್ಟಿಂಗ್, ಡಿಸೈನಿಂಗ್, ಪೇಂಟಿಂಗ್, ಚಿತ್ರಕಲೆ, ಈ ತರದ್ ಮಾಡಿ ಜೀವನಾಧಾರಿತ ಬದುಕು ಕಟ್ಕೊಂಡಿದ್ದೀರ, ಅದರಲ್ಲಿ ಪ್ರಗತಿ. ಕನ್ಯಾ ರಾಶಿ. ಚೆನ್ನಾಗಿದೆ. ಸ್ವಲ್ಪ ತುಂಟುತನ, ಓಡಾಟ, ಕೆಲಸ ಕಾರ್ಯ ತುಂಬ ವ್ಯವಸ್ಥಿತವಾಗಿ ನಡೆಯತಕ್ಕಂಥ ಅದ್ಭುತವಾಗಿರುತ್ತೆ. ಖರ್ಚು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋ ದಿನ ಅಷ್ಟೇ, ಬೇಕಂತ ಏನು ತೊಂದರೆಗಳಿಲ್ಲ. ಚೆನ್ನಾಗಿದೆ. ಸಿಕ್ಕಾಬಟ್ಟೆ ಖರ್ಚು ಮಾಡ್ಕೋತೀರಿ ನೋಡ್ಕೊಂಡು, ಅನಗತ್ಯ ಖರ್ಚು. ತುಲಾ ರಾಶಿ. ಬ್ಯೂಟಿಫುಲ್. ಶುಕ್ರನು ಲಾಭಸ್ಥಾನ, ಚಂದ್ರನು ಲಾಭಸ್ಥಾನ, ಉದ್ಯೋಗ, ವೃತ್ತಿ, ವ್ಯವಹಾರ, ವ್ಯಾಪಾರ ಅತ್ಯದ್ಭುತವಾಗಿರತಕ್ಕಂಥ ಒಂದು ದಿನ. ಟೂರ್ಸು, ಟ್ರಾವೆಲ್ಸು, ಎಂಟರ್ಟೈನ್ಮೆಂಟ್, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಹೋಟೆಲು, ಈ ರೀತಿಯ ವೃತ್ತಿ ಉದ್ಯೋಗ ಆನಂದಮಯ. ಧನುಸು ರಾಶಿ. ಸ್ವಲ್ಪ ಲಾಭನೂ ಉಂಟು, ಒತ್ತಡವೂ ಉಂಟು, ಎಚ್ಚರಿಕೆ. ಯಾಕಂದ್ರೆ ಶುಕ್ರ ನಿಮಗೆ ಬಾಧಕನೇ. ಗುರುವಿಗೂ ಶುಕ್ರನಿಗೂ ಆಗೋಲ್ಲ. ಅವರಿಬ್ಬರು ಯಾವತ್ತಿದ್ದರೂ ಆಪೋಸಿಟ್. ಗುರು ಬಂದು ಜ್ಞಾನ, ಶುಕ್ರ ಬಂದು ಭೋಗ. ಗುರು ಇರುವುದರಲ್ಲಿ ತೃಪ್ತಿ, ಶುಕ್ರನಿಗೆ ಎಷ್ಟಿದ್ದರೂ ಅತೃಪ್ತಿ. ಎಷ್ಟು ಅಂದವಿದ್ದರೂ ಇದು ಸಾಕಾಗ್ತಿಲ್ಲ, ಎಷ್ಟು ಮನೆ ಇದ್ದರೂ ಇದು ಸಾಕಾಗ್ತಿಲ್ಲ, ಎಷ್ಟು ಸುಂದರವಾಗಿದ್ರೂ ಇದು ಸಾಕಾಗ್ತಿಲ್ಲ, ಎಷ್ಟು ಸುಂದರರಿದ್ದರೂ ಸುಂದರಿಯರಿದ್ರೂ ಸಾಕಾಗೋಲ್ಲ.
ಇನ್ನೊಂದು ಪಾಯಸ ಬೇಕು, ಇನ್ನೊಂದು ಬೇಕು, ಇನ್ನೊಂದು ಬೇಕು, ಇನ್ನೊಂದು ಬೇಕು. ಇದು ಈ ರೀತಿ ಇರುತ್ತೆ. ಸೊ ಅದುವೇ ಪೆಟ್ಟು ಜಾಗ್ರತೆ, ಧನಸ್ಸು ಜಾಗ್ರತೆ. ಅತಿಯಾದ ಆಸೆ, ಅತಿಯಾದ ಅತ್ಯಾಸೆ ಪೆಟ್ಟು ತಿಂದಿಳಿಸ್ಬಿಡುತ್ತೆ. ಇರೋದನ್ನ ಮ್ಯಾನೇಜ್ ಮಾಡ್ಕೊಂಡ್ರೆ ಇವತ್ತು ಸಕ್ಸಸ್ಫುಲ್. ಮಕರ ರಾಶಿ, ದಶಮಾಧಿಪತಿ ಅಷ್ಟಮದಲ್ಲಿರೋ ಹಾಗೆ ಸಪ್ತಮಾಧಿಪತಿಯು ಅಷ್ಟಮದಲ್ಲಿರೋದ್ರಿಂದ ಸ್ವಲ್ಪ ಜಾಗರೂಕತೆ, ದೂರದ ಕೆಲಸ, ದೂರದ ವ್ಯವಹಾರ, ದೂರದ ವ್ಯಾಪಾರ, ದೂರದ ಉದ್ಯೋಗ, ಇವುಗಳ ವಿಚಾರದಲ್ಲಿ ಸ್ವಲ್ಪ ಎಳೆದಾಟ ಆಗುತ್ತೆ. 1-2 ದಿನ ತಡ್ಕೊಳ್ಳಿ, ಆಮೇಲೆ ನೋಡೋಣ. ನಾಳೆ ಪರವಾಗಿಲ್ಲ, ಇವತ್ತಿಗೆ ಯಾವುದೇ ಒಂದು ದೊಡ್ಡ ಕೆಲಸ, ದೊಡ್ಡ ರಿಸ್ಕ್, ಅದರಲ್ಲೂ ಸ್ತ್ರೀಯರಿಗೆ ಸಂಬಂಧಿತದ್ದು, ಪರಪುರುಷ ಪರಸ್ತ್ರೀ ಈ ತರದ ವ್ಯವಹಾರ, ಲೇವಾದೇವಿ ಜಾಗ್ರತೆ. ಕಮಿಷನ್ ಏಜೆಂಟ್ ರೀತಿಯ ಸಣ್ಣ ಪುಟ್ಟ ಲೇವಾದೇವಿಯ ವ್ಯವಹಾರ, ಉದ್ಯೋಗ ಅದ್ಭುತ. ಇನ್ನು ವಿಶೇಷವಾಗಿ ಕುಂಭರಾಶಿ, ಗೃಹಿಣಿಯರಿಗೆ ಮನೆತನ, ಯಜಮಾನಿಕೆ ಎರಡೂ ನೋಡ್ಕೊಳ್ತಿರ್ತಕ್ಕಂಥವರಿಗೆ, ಕುಂಭರಾಶಿಯ ಸ್ತ್ರೀಯರಿಗೆ ಕುಂಭದ್ರೋಣ ಮಳೆ. ಬಟ್ ಬುಧ ವಕ್ರ, ಸ್ವಲ್ಪ ತುಂಬಾ ಹೆಸರು ಬೇಕು, ತುಂಬಾ ದುಡ್ಡು ಬೇಕು, ತುಂಬಾ ಗಳಿಕೆ ಬೇಕು, ಈ ರೀತಿಯ ಪ್ರಭಾವಗಳಿಗೆ ಒಳಗಾಗಿ ಪೆಟ್ಟು ತಿನ್ನತಕ್ಕಂಥದ್ದಿರುತ್ತೆ. ಎಚ್ಚರಿಕೆ. ಏನ್ ಹೆಸರು ಮಕ್ಕಳೇ, ಯಾರಿಗೆ ನೆನಪುಂಟು ಐನ್ಸ್ಟೈನ್? ಅಲ್ಲಿ ಹೋಗ್ಲಿ, ಹಿಟ್ಲರ್ದು ಎಷ್ಟು ಜನ ನೆನಪಿಟ್ಕೊಂಡಿದ್ದಾರೆ, ಗಾಂಧೀಜಿನ ಎಷ್ಟು ಜನ ನೆನಪಿಟ್ಕೊಂಡಿದ್ದಾರೆ, ಅರೆ ಇಂದಿರಮ್ಮನ ಎಷ್ಟು ಜನ ನೆನಪಿಟ್ಕೊಂಡಿದ್ದಾರೆ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಅಂತ ಹೇಳಿದಂತ ಜಯಲಲಿತವರನ್ನ ಯಾರು ನೆನಪಿಟ್ಕೊಂಡಿದ್ದಾರೆ? ಯಾರು ನೆನಪಿಟ್ಕೊಂಡಿದ್ದಾರೆ? ಜಯಲಲಿತಾ ಅವ್ರ ಸ್ಲೋಗನ್ನೇ ಅದು, ಮಕ್ಕಳಕ್ಕಾಗ ಅಂತ ಹೇಳ್ತಿದ್ರು. ನಾನು ಜನಗಳಿಗೋಸ್ಕರನೇ ಬಂದಿರೋದು, ಜನಗಳಿಂದಲೇ ಬಂದಿರೋದು ಅಂತ ಹೇಳ್ತಿದ್ರು. ಯಾರಿಗ್ ನೆನಪಿದೆ? ಎಷ್ಟೋ ಜನಕ್ಕೆ ಅಮ್ಮ ಅನ್ನೋ ಅನ್ನನ ತಲುಪಿಸಿದ ತಾಯಿ ಜೀವ. ಇವತ್ತು ತುಂಬಾ ಜನ ಮೆಡಿಕಲ್ ಸ್ಟೂಡೆಂಟ್ಸು ತಮಿಳ್ನಾಡಲ್ಲಿ ಡಾಕ್ಟರ್ಗಳು ಅವರ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ. ನೀವು ನಂಬ್ತೀರಾ? ಫ್ರೀ ಮೆಡಿಕಲ್ ಸೀಟ್ ಕೊಡಿಸಿ. ಎಷ್ಟೋ ಜನ ಕಿಡ್ನಿ ಪೇಷಂಟ್ಸು ಜೀವ ಉಳಿಸ್ಕೊಟ್ಟಿದೆ ಆ ಅಮ್ಮ ತಗೊಂಡಿರೋ ನಿರ್ಧಾರ. ಎಷ್ಟು ಜನಕ್ಕೆ ನೆನ್ಪಿಟ್ಕೊಂಡಿದ್ದಾರೆ? ಅಲ್ಲಿದ್ದಾರೆ ಮಕ್ಕಳೇ, ನೆನಪಿದೆ. ಯಾರಿಗೆ ನೆನಪಿದೆ? ಮುಂದಕ್ಕೆ ಹೋಗ್ತಿದ್ದಾರೆ. ಮಕರ, ಕುಂಭ ಜಾಗ್ರತೆ, ಹೆಚ್ಚು ಹೆಸರು, ಹೆಚ್ಚು ದುಡ್ಡು, ಹೆಚ್ಚು ಇದು ಇರೋದು ಮ್ಯಾನೇಜ್ ಮಾಡಿ ಮಕ್ಕಳೇ, ಇರೋದು ಮ್ಯಾನೇಜ್ ಮಾಡಿ, ಚೆನ್ನಾಗಿರುತ್ತೆ. ಮೀನ ರಾಶಿ, ಚಂದ್ರ ಶುಕ್ರನ್ ಸಾರ ಜಾಗ್ರತೆ, ಸ್ತ್ರೀಯರಿಗೆ ಸಂಬಂಧಿತ ವ್ಯಾಪಾರ ವ್ಯವಹಾರ. ಚಂದ್ರ 6ನೇ ಮನೆಯಲ್ಲಿರೋದು ಚಂದ್ರವೇ ಆದರೂ ಅಷ್ಟಮಾಧಿಪತಿಯ ಪ್ರಭಾವದಲ್ಲಿ ಇದ್ದಾನೆ. ಸಿಕ್ಕಾಬಟ್ಟೆ ಖರ್ಚು, ಲಕ್ಸುರಿಗೋಸ್ಕರ ಖರ್ಚು, ಸ್ಟೇಟಸ್ಗೋಸ್ಕರ ಖರ್ಚು, ಅಭಿವೃದ್ಧಿಗೋಸ್ಕರ ಖರ್ಚು. ಕೆಲವರು ಸೆಲೆಬ್ರಿಟಿ ಲೈಫ್ ಸ್ಟೈಲ್ ಹಾಗೇ ಇರಬೇಕು, ನಮ್ಮನ್ನೆಲ್ಲರೂ ನೋಡ್ಬೇಕು, ನಮ್ಮ ಬ್ರ್ಯಾಂಡ್. ಅಯ್ಯೋ, ಯಾವುದು ಬ್ರ್ಯಾಂಡ್ ಇಲ್ಲ, ಅವೆಲ್ಲ ತೋರ್ಸ್ಕೊಳಕ್ ಹೋಗ್ಬಿಡಿ. ತುಂಬಾ ತೋರ್ಸ್ಕೊಳ್ಳೋರು ಯಾರಾದ್ರೂ ನೆಮ್ಮದಿಯಾಗಿದ್ದಾರಾ ನೋಡಿ. ಆ ಅಮ್ಮ ಜಯಾ ಬಚ್ಚನ್ ನೋಡಿ, ಮೊನ್ನೆ ಸಂಸತ್ತಲ್ಲೇ ಒಂದೊಂದು ಬಾರಿ ಒಂದೊಂದು ಡೈಲಾಗ್. ನನ್ನ ಹೆಸರಿಗೆ ಇರಬೇಕು, ಇಲ್ಲ ನಮ್ಮ ಯಜಮಾನ್ರ ಹೆಸರು ಯಾಕೆ ಸೇರಿಸಿ ಹೇಳ್ತೀರ? ಇಲ್ಲ, ಯಜಮಾನ್ರ ಹೆಸರು ಇಲ್ಲದೆ ನೋಡಿ, ಇದೆ ಸೆಲೆಬ್ರಿಟಿ ಆದ್ರೆ ಅರಳು ಮರಳು ಬರುತ್ತೆ. ನನ್ನ ಹೆಸರೇ ದೊಡ್ಡದು, ನನ್ನ ಗಂಡನ ಹೆಸರೇ ಹಾಕಿಟ್ರಿ. ಇಲ್ಲ ನನ್ನ ಗಂಡನ ಹೆಸರು ಇಲ್ಲದೆ ಕರಿಬೇಡಿ. ಇದೇ ನಡೆಯೋದು. ಈ ತರ ಈ ವಿಪರೀತ ಹೆಸರಿನ ಹುಚ್ಚು, ದುಡ್ಡಿನ ಹುಚ್ಚು, ಅಧಿಕಾರದ ಹುಚ್ಚು, ಬ್ರ್ಯಾಂಡಿನ ಹುಚ್ಚು ತಲೆ ಕೆಡಿಸುತ್ತೆ. ಅವೆಲ್ಲ ಬೇಡ. ನಮ್ಮ ತಟ್ಟೆಯಲ್ಲಿ ಎಷ್ಟು ಕೊಟ್ಟಿದ್ದಾನ ದೇವರು, ಆನಂದವಾಗಿ ತಿನ್ನೋಣ. ನೋನ್ ಡೆವಿಲ್ ಇಸ್ ಬೆಟರ್ ದ್ಯಾನ್ ಅನ್ನೋನ್ ಏಂಜಲ್. ನಮ್ಗೇನೋ ಕೊಟ್ಟಿದ್ದಾನೆ ದೇವಿಲ್, ಒಂದು ಭೂತ ಕೊಟ್ಬಿಟ್ಟಿದ್ದಾನೆ. ಆ ಭೂತಕ್ಕೆ ಯಾವಾಗ ಕೋಪ ಬರುತ್ತೆ, ಬೇಸರ ಬರುತ್ತೆ ನಮಗ್ ಗೊತ್ತಿದೆ. ಅದ್ರ ಕಾಲಿಗೆ ಯಾವಾಗ ಬೀಳ್ಬೇಕು, ಯಾವಾಗ ಒಪ್ಕೋಬೇಕು ಅನ್ನತಕ್ಕಂಥದ್ದಿದೆ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಸಾಕು. ಬೇರೆ ಇನ್ನೇನೋ ಮಾಡ್ತಕ್ಕಂಥದ್ದು ಬೇಡ. ಜಾಸ್ತಿ ಬ್ರ್ಯಾಂಡ್ ಬೇಡ. ಇದನ್ನ ನೆನಪಿಟ್ಕೊಂಡು ಮುಂದಕ್ಕೆ ಹೆಜ್ಜೆ ಹಾಕಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಮಕ್ಕಳು ಓದಿನಲ್ಲಿ ಚುರುಕು ಗಳಿಸಬೇಕಾ, ಒಳ್ಳೆ ಅಂಕ ಗಳಿಸಬೇಕಾ, ಒಳ್ಳೆ ಮಾರ್ಗದರ್ಶನ ಸಿಗಬೇಕಾ? ನನ್ನ ಆತ್ಮೀಯ ಸ್ನೇಹಿತರು ಶಾರದಾ ಅಕಾಡೆಮಿ ಅಂತ ಶ್ರೀನಗರ, ಬೆಂಗಳೂರಿನ ಶ್ರೀನಗರ ಬಸವನಗುಡಿ ಹತ್ರ ತೆಗೆದಿದ್ದಾರೆ. ನೀವು ಆಸುಪಾಸಿನಲ್ಲೇ ಇದ್ದೀರಿ, ನಿಮ್ಮ ಮಕ್ಕಳಿಗೆ ಒಳ್ಳೆ ಮಾರ್ಗದರ್ಶನ ಸಿಗಬೇಕಾ? ಖಂಡಿತ ಶಾರದಾ ಅಕಾಡೆಮಿಯ ಮಾರ್ಗದರ್ಶನ ನಿಮಗೆ ಸಿಗಲಿ, ನಿಮ್ಮ ಮಕ್ಕಳಿಗೂ ಸಿಗಲಿ. ಒಳ್ಳೆ ಅಂಕ, ಒಳ್ಳೆಯ ಒಂದು ಮಾರ್ಗದರ್ಶನ ಅವರ ಪಾಲಿಗೆ ಸಿಗಲಿ. ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ಮುಂದಿನ ಭಾಗದಲ್ಲಿದೆ. ದಯಮಾಡಿ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಕೇಳ್ಕೊತಿದ್ದೇನೆ. ನಮಾಮಿ ಶಂಕರ.